ಈ ಮಳೆ ಒಳಗೂ ಸಹಿತ ಗುಡುಗು ಮಿಂಚು ಗೊತ್ತಾ, ಇಂಥ ಸಮಯದಲ್ಲೂ ಸಹಿತ ಇಷ್ಟು ಜನ ಸೇರ್ತೀರಾ ಅಂತ ನಮ್ಮ ತಾಯಣ್ಣ ನಾನು ಅನ್ಕೊಂಡಿರಲಿಲ್ಲ. ಹಾಗಾಗಿ ಬಂದಿದ್ದೀರಲ್ಲಪ್ಪ, ಮೊದಲು ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಅವಾಗಲೇ ಕಡೆ ನೋಡಿದ ತಕ್ಷಣ ವೇದಿಕೆ ಮೇಲೆ ಬರೋರ್ಗೂ ಗೊತ್ತಿರಲಿಲ್ಲ, ಎಲ್ಲ ಮುಂದ್ಗಡೆ ನಮ್ಮ ಕೂತವ್ರೆ ಅಂತ. ವೇದಿಕೆ ಮೇಲೆ ಗೊತ್ತಾಯ್ತು ಇದು ಅಂತ ಪ್ರಾಜ್ಞರ ಒಂದು ಇದೀರ ಅಂತ. ನೀವೆಲ್ಲ ಬಂದಿರೋದನ್ನು ನೋಡಿದ ಮೇಲೆ ಯಾರ ಅಭಿಮಾನದ ಮೇಲೆ ಬಂದಿದ್ರು ಏನೂ ಗೊತ್ತಿಲ್ಲ. ಆದರೆ ಸತ್ಯವಾಗ್ಲೂ ಈ ವೇದಿಕೆ ಮೇಲಿಂದ ಹೇಳ್ತೀನಿ, ನಮ್ಮ ಕನಕರಾಜ ದೇವರನ್ನ ಗೆದ್ದೇಗತ್ತಾನೆ ಅನ್ನೋ ಮಾತನ್ನು ಮಾತ್ರ ಹೇಳ್ತಿದ್ದಾರೆ. ಕನಕ ಅನ್ನೋ ವಿಷಯನೇ ಮನ ಕನಕತೆ ನಿಮ್ಗೆ ಗೊತ್ತಿಲ್ಲ. ಏಕೆ ಅಂತಂತಂದರೆ ನಮ್ಮ ಗುರುಗಳು ನಮಗೆ ಜ್ಞಾನದಾತರು, ನಮ್ಮೊಳಗೆ ಏನಾದರೂ ಅರಿವಿನ ಗುರು ಇದ್ದಾನೆ ಅಂದರೆ ಅವನು ಕನಕದಾಸರ ವಂಶದವನಾಗಿದ್ದರಿಂದನೇ ನಾವು ಈ ಮಟ್ಟಕ್ಕೆ ಬಂದಿಲ್ಲಕ್ಕಾಯ್ತು ಅಂತ ಹೇಳ್ತೀನಿ. ಈ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಸನತ್ ಕುಮಾರ್, ಏಕೆಂತಂದರೆ ನಮ್ಮ ಇವರು ಒಳ್ಳೆ ನಮಗೆ ಮಾವ ಸಿಕ್ಕಿದ್ದಾರೆ ಅಂದರು. ನಿನ್ನಂಥ ಪುಣ್ಯ ಈ ಜಗತ್ತಲ್ಲಿ ಇನ್ಯಾವುದು ಹೇಳಕ್ಕನಪ್ಪ ಎದ್ದಿದ್ದು ಅನ್ಸುತ್ತೆ. ನನಗೂ ಒಬ್ಬ ಮಾವ ಸಿಕ್ಕಿದ್ದ ಪಾಪ, 52 ವರ್ಷದಿಂದ. ಒಂದು ದಿವಸ ನನ್ನ ಮಗ ಬಿಟ್ಟು ಕಾಫಿ ಕೊಡಿಸ್ತೀರ, ಅದಕ್ಕೂ ಎಲ್ಲದಕ್ಕೂ ತೆರೆ ಬೇಕು ನನ್ನ ಮಗಂದು, ಗೊತ್ತಾಯ್ತರ. ಆಮೇಲೆ ಎರಡು ಮಾತಲ್ಲಿ ನನ್ನ ಮಾತು ಮುಗಿಸ್ತೀನಿ. ಬಹಳ ಮುಖ್ಯವಾಗಿ ಹೀರೋ ಅಂತಂತಂದ್ರೆ ಹೀರೋ ಮೇಲೆ ಗೆಲ್ಲುತ್ತೆ ಅಂತ 80% ಇಟ್ಕೊಂಡ್ರೆ ಮಿಕ್ಕಿದ ಅಕ್ಕಪಕ್ಕದಲ್ಲಿ ಪಕ್ಕವಾದ್ಯಗಳು ಚೆನ್ನಾಗಿರೋದು. ಅರುಣ್ ಕುಮಾರ್ ಚೆನ್ನಾಗಿ ಹೇಳ್ತಾ ಇದ್ರು, ತಾಳ ಬೇಕು ತಕ್ಕ ಮೇಳ ಬೇಕು, ತಾಳ ಮೇಳ ತಪ್ಪಿದರೆ ದಾಸರು ಕೂತ್ಕೊಂಡು ಅಳಬೇಕು ಅಂತ. ಹಾಗಾಗಿ ಒಳ್ಳೊಳ್ಳೆ ಕಲಾವಿದರನ್ನ ನೀವು ಹಾಕಿದೆ. ಶ್ರೀನಾಥಣ್ಣನಿಂದಲೂ ಒಳ್ಳೆ ಕಲಾವಿದೆ. ಒಬ್ಬ ರಾಮಕೃಷ್ಣ ಆಗಿರ್ಬೋದು, ಒಬ್ಬ ಸುಂದರರಾಜನ ಬಗ್ಗೆ ಏನು ಹೇಳೋದು ನನ್ನ ಮಗ ಇವನು. ನನ್ನ 5ನೇ ಟೀಚರಲ್ಲಿ ಇವನು ಜಗದೀಶು ತಗೊಂಡೋಗಿ ನಮ್ಮ ಈ ಸಂಜೀವ್ ಅಂದರೆ ಸುದೀಪ್ ಅವರ ಅಪ್ಪ ಹಾಕೊಂಡ್ರಲ್ಲಿ 24 ದಿವಸ ಶೂಟಿಂಗ್ ಗೋವಾದಲ್ಲಿ. ಏನು ನನ್ನ ಮಕ್ಕಳು 4:15 ಗಂಟೆಗೆ ಹೇಳ್ತಾರೆ, ಓಡ್ತಾರೆ, ಚಡ್ಡಿ ಹಾಕೊಂಡು ಓಡೋರು. ರಾತ್ರಿ ನನ್ನ ಮಗನ 12:30 ಆದರೂ ಕುರಿತಾ ಕೂತಿರೋರು. ಏನೇ ನನ್ನ ಮಗ ನಿಂಗೂ ತೆಳೆದಾಗಕ್ಕೆ ಒದ್ದಾಡ್ಬೇಕಾ ಅಂತ ನಾವೇನು, ನಾನು ಅಂಬರೀಷ ಒಂದೇ ನಕ್ಷತ್ರ ಹೇಳದೆ ನಾವು 9 ಗಂಟೆಗೆ ದೇವರಣ್ಣ ನಿಮ್ಮ ಹತ್ರ ಸುಳ್ಳು ಯಾಕೆ ಹೇಳೋದು. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ವೇದಿಕೆ ಮೇಲೆ ಕೂತಿದ್ದಾರೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಜೀವನದಲ್ಲಿ ಏನಾದರೂ ನೋಡಿ ಕಲ್ತಿದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ಮಹಾನುಭಾವರು, ನಿಮ್ಮ ಕಣ್ಣಿಗೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿ, ಒಬ್ಬ ನಟನ ಕಾಣ್ಬೋದು. ನನ್ನ ದೃಷ್ಟಿಯಲ್ಲಿ ಮಹಾಕಾವ್ಯಗಳನ್ನು ಬರೆದ ಮಹಾಗುರು ಅಂತ ಹೇಳ್ತೀನಿ. ಮುಂದೆ ಒಂದು ಅಭಿಪ್ರಾಯಗಳು ಅವ್ರದನ್ನು ಹೇಳ್ಬಿಡ್ತೀನಿ. ಅವರಿಗೆ ಮಂಡ್ಯ ಆಪರೇಷನ್ ಆಗಿತ್ತು. ನಾನು ರಾತ್ರಿ ನೋಡೋಕೆ ಹೋದಂಥ ಸಂದರ್ಭದಲ್ಲಿ ಪುಣ್ಯಾತ್ಮ ಕಷ್ಟಪಟ್ಟು ಎದ್ದಿದ್ದುಗಳ ಪ್ರಯತ್ನ ಪಡ್ತಾಯಿದ್ರು. ನಾವು ಅಲ್ಲಿಗೂ ಕಾಲಿ ನಮಸ್ಕಾರ ಮಾಡಿ ಹೇಳ್ಬೇಡಿ ಕೂತ್ಕೊಳ್ಳಿ ಅಂದ್ರೂ ಆಗಲ್ಲ ಅಂದರೆ ಯಾವುದು ಆಗಲ್ಲ ಕಂದ, ಆಗುತ್ತೆ ಅಂದರೆ ಎಲ್ಲ ಆಗುತ್ತೆ ಅಂತ ಹಂಗೆ ನಿಂತ್ಕೊಂಡ್ರು. ಅದು ಒಬ್ಬರ ಆಯ್ತು. ಆಮೇಲೆ ರಾಜ್ಕುಮಾರ್ಗೆ ಅಹಂಕಾರ ಲೇಷ ಮಾತ್ರ ಇರಲಿಲ್ಲ. ನಿಮಗೆ ಗೊತ್ತಿಲ್ಲೋ, ನಮ್ಮ 50 ವರ್ಷದ ಚಿತ್ರ ಜೀವನದಲ್ಲಿ ನಾವು ನೋಡಿದ್ದೇವೆ ಅಂದರೆ, ಒಂದು ಸಾರಿ ನೇಮು ಫ್ರೇಮು 4 ಕಾಸು ಬಂದ್ಬಿಡ್ತು ಅಂದರೆ ಅವ್ರ ಕ್ಯಾಮ್ರಾ ಏನಾದ್ರು ಒಂದ್ಸತಿ ಪ್ಯಾನ್ ಆಗುತ್ತೆ, ಒಂದ್ಸತಿ ಹಿಂಗಂತಾರೆ, ಒಂದ್ಸತಿ ಪೋಸ್ ಕೊಡ್ತಾರೆ. ಒಬ್ಬ ರಾಜ್ಕುಮಾರ್ ಯಾವುದೇ ಸಂದರ್ಶನದಲ್ಲಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿ ಇಲ್ಲ ಕಣ್ರಿ, ನನ್ನ ಮಕ್ಕಳ ಹಣೆ ಕೂತಿಲ್ಲ. ಅವನೊಬ್ಬ ಮಹಾನುಭಾವ ನನ್ನ ದೃಷ್ಟಿಲಿ. ಅಷ್ಟೇ ಅಲ್ಲ, ಇನ್ನೊಂದೇನಾಯ್ತು ಅಂತಂದರೆ ಸನಿಕ್ಕೆ ಸರಿಯಾಗಿ ಬರ್ತಾ ಇದ್ರು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಹೊತ್ತಿನ ಕಥೆಯೊಳಗೆ ನಾವು ಪಾಠ ಮಾಡೋದು. ಅವಾಗ ಏನಾಯ್ತು ಅಂತಂದರೆ ರಾತ್ರಿ 2 ಗಂಟೆ ಆದರೂ ಸಹಿತ ಹೊನ್ನಾವರದಲ್ಲಿ ಜನ ಬರ್ತಾನೆ ಇದ್ರು. ಶಂಕರ್ನ ಬೈದು ಎಲ್ಲರೂ ಕಳಿಸ್ತಾ ಇದ್ದ. ಇಲ್ಲ, ಬೆಳಿಗ್ಗೆ ಬೇಗ ಹೇಳಬೇಕು. ಅವ್ರು 3:30-4 ಗಂಟೆಗೆ ಯೋಗಾಸನಕ್ಕೆ ಬರ್ತಾರೆ. ಬೇಡ ಹೋಗಿ ಅಂದ್ರೂ ಕೇಳ್ತಿರ್ಲಿಲ್ಲ. ಅಷ್ಟು ಅಭಿಮಾನಿಗಳನ್ನು ಗಳಿಸಿದ್ರು. ನನಗೇನಾದ್ರು ರಾಜ್ಕುಮಾರ್ ಜೊತೆ ಕಾಂಬಿನೇಷನ್ ಶಾರ್ಟ್ ಇದೆ, ನಿನಗೆ ಬೆಳಗ್ಗೆ 7 ಗಂಟೆಗೆ ಇರಬೇಕು, ಅಣ್ಣೆ ಆಗಿರ್ತಾರೆ, ನಿನ್ಗೆ ಗೊತ್ತಿದೆಯಲ್ವ, ಬರ್ತೀನಿ ಮೇಡ, ಈಗ 2 ಗಂಟೆಗೆ ಮಲಗ್ತಾರೆ ನಾವೇ, 3 ಗಂಟೆಗೆ ಯೋಗಾಸನ ಮಾಡೋದಿರಲಿ, 7 ಗಂಟೆ ಬರೋದಿರಲಿ ಶಂಕರ ಅಂದೆ. ಆದರೆ ಸತ್ಯವಾಗಿ ನಡೆದಿದ್ದೇನು ವಿಷಯ ಅಂತಂದರೆ, ನನ್ನ ರೂಮಲ್ಲಿ ಒಂದು ಸೋಫಾ ಮೇಲೆ ಮನೆ ಕಂಡಿದ್ದೊಬ್ಬ ಶಂಕರ್ನಾಗೊಬ್ಬ ನಿರ್ದೇಶಕ ಹೆಂಗಿರ್ತಾನೆ ಅನ್ನೋದಕ್ಕೆ ಸುಮ್ಮನೆ ನಿಮ್ಗೊಂದು ಅವನೊಂದು
ಈ ಜೀನ್ ಪ್ಯಾಂಟು ಒಂದು ಶರ್ಟು ಬೆಳಿಗ್ಗೆ ಎದ್ದ ಕ್ಲೀನಾಗಿ ಬ್ರಷ್ ಮಾಡ್ದ, ಮಗ ತಗೊಂಡ 5 ಗಂಟೆಗೆ ನನ್ನ ಎಬ್ಬಿಸ್ದ, ಬೈಸ್ಕೊಂಡ, ಬೈದ, ಎಲ್ಲ ಆಯಿತು. ನಾವು ಹೋದ್ವಿ. ಕ್ಯಾಮ್ರಾಮನ್ನು ಗೌರಿಶಂಕರ್ ಅಂತ, ಯಾಕೆಂದರೆ ನಮ್ಮ ಕ್ಯಾಮ್ರಾಮನ್ ನೋಡಿ ನಾನು ಹೇಳಿದೆ ಇದು ಕ್ಯಾಮ್ರಾಮನ್ ಅಂತ. ನಿಮ್ಮ ಕ್ಯಾಮ್ರಾ ವರ್ಕು ಸತ್ವನು ಚೆನ್ನಾಗಿದೆ, ಸ್ವಲ್ಪ ಲುಕ್ಕು ಸಸ್ಟೈನ್ ಆಗಬೇಕು. ಲುಕ್ ಸಸ್ಟೈನ್ ಆಗದೇ ಇದ್ದರೆ ಈ ಕ್ಯಾರೆಕ್ಟರ್ ಮನಸ್ಸಿಗೆ ಹೋಗಲ್ಲ. ಅರ್ಥ ಆಯ್ತಾ? ಅದನ್ನು ನೀವಿಬ್ಬರು ತಿಳ್ಕೊಬೇಕಾಯ್ತು. ಹಾಗಾಗಿ ಕರ್ಕೊಂಡೋದ್ರೆ ಹೋಗಿದ ತಕ್ಷಣವೇ ಲೊಕೇಶನ್ಗೆ ಹೋದ್ವಿ. ನಾನು ಹೇಳಿದೆ ಶಂಕರ್ನಾಗೆ, ಇಲ್ಲಿಗೆ ಯಾವ ದೆವ್ವನ ಬಂದಿರಲ್ಲ, ಈ ಜಾಗಕ್ಕೆ ಕರ್ಕೊಂಬಂದಿದೆ ಅಂತ ಬಾಯಿಗೆ ಬಂದಂಗೆ ಬೈದು ಹೋದ್ವಿ. ಅಲ್ಲೊಂದು ಬೇಲಿ ಇತ್ತು, ಆ ಕಡೆ ಒಂದು ಜಮಖಾನ ಕಾಣಿಸ್ತು. ಇಷ್ಟೊತ್ತಿಗೆ ಯಾವನು ಜಮಖಾನ ಹಾಸೋನಲ್ಲಪ್ಪ ಅಂತ ಅವ್ರು ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮೇಕಪ್ ಮಾಡ್ಕೊತಾ ಇದ್ರು. ಸತ್ಯವಾದ ಮಾತು. ಯಾಕೆ ಅಂತಂತಂದರೆ ಸಮಯ ಪ್ರಜ್ಞೆ ಹಂಗಿತ್ತು. ಏಕೆ ಅಂತಂತಂದರೆ ಒಬ್ಬ ನಿರ್ಮಾಪಕ ಗೆದ್ರೆ ಚಿತ್ರ ಗೆಲ್ಲುತ್ತೆ. ನಿರ್ಮಾಪಕ ಅಂದ್ರೆ ಯಾರು ಅಂತ ತಿಳ್ಕೋಬೇಕು. ಅನ್ನದಾತ ಅವನೊಬ್ಬ ಸುಖವಾಗಿದ್ರೆ 10 ಜನ ಅಲ್ಲ, 100 ಜನ ತಂತ್ರಜ್ಞರು, 100 ಜನ ಕಲಾವಿದರ ಕುಟುಂಬ ಅವ್ರ ಹೆಸರು ಹೇಳ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಾರೆ. ಅದಕ್ಕೇನೆ ವೇಮನ ಅವರಿಗೆ ಒಂದು ಒಳ್ಳೆ ಮಾತಾಡಿ, ಅನ್ನಂ ಪೆಟ್ಟಿನ ಮಾಡು ತಂಡ್ರಿ ಅವತಾಡು. ಭಾಷೆಯನ್ನು ಕತ್ಕೊಳ್ಳೋದಕ್ಕೆ ಜ್ಞಾನ ಯಾರ ಸೊತ್ತಲ್ಲ. ರಾಜ್ಕುಮಾರ್ ಬಗ್ಗೆ ಇನ್ನೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೆ ಅಹಂಕಾರ ಪಡಬೇಕಂದ, ಯಾವುದರಿಂದನೂ ನೀನು ಹೋಗಬೇಡ. ಕೀರ್ತಿಯಿಂದ, ದುಡ್ಡಿನಿಂದ, ಪದವಿಯಿಂದ, ಪ್ರತಿಷ್ಠೆಯಿಂದ ಹೋಗಬೇಡ. ಆಮೇಲೆ ನಡೆಯ ಅಂತ ಕೇಳಿದ್ರೆ ನಾವೆಲ್ಲ ವಿಲನ್ ಗ್ರೂಪ್ನವ್ರು ಕೂತ್ಕೊಂಡು ಕತೆ ಕೇಳ್ತಿದ್ದೇವೆ ಅವ್ರ ಹತ್ರ. ಅವ್ರು ಹೇಳೋರು ಏನಿಲ್ಲ, ನಿನ್ನ ಕೆಲಸನೇ ನೀನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಈಗ ನಿನ್ನೆರಡನ್ನೇ ನೀನು ಹಿಡಿಯೋಕ್ಕೋದ್ರೆ ಸಿಗತಕ್ಕಂಥ ಸಿಕ್ಕಲ್ಲ. ಮೂರ್ಖತನ, ಅದು ವೃಥಾಶ್ರಮ. ನೀನು ಪಾಡು ನೀನು ಹೋಗ್ತಾ ಇರೋದು. ಆ ನೆರಳು ನಿನ್ನ ಹಿಂಗೆ ಬರುತ್ತೋ ಹಂಗೆ ಕೀರ್ತಿ, ಪ್ರತಿಷ್ಠೆ, ದುಡ್ಡು, ಎಲ್ಲ ನಿನ್ನಿಂದ ಬರುತ್ತೆ ಅಂತ ಹೇಳ್ಕೊಟ್ಟು ಮಹಾನುಭಾವ ಅದ್ರಿದ್ರೆ ಒಬ್ಬ ರಾಜ್ಕುಮಾರ್. ಯಾಕೆಂದರೆ ರಾಜ್ಕುಮಾರ್ ಭವನದಲ್ಲಿ ನಾವಿದ್ದೀವಿ, ಅಂಬರೀಷ್ ಆಡಿಟೋರಿಯಮಲ್ಲಿ ಇದ್ದೀವಿ. ಏಕೆಂದರೆ ಇವತ್ತಿನ ಈ ಉಸ್ತುವಾರಿ ಇದೆಯಲ್ಲ, ಇದನ್ನು ಆಗಬೇಕಾದ್ರೆ ಸನತ್ ಕುಮಾರ್ ಅವರು 13ನೇ ತಾರೀಕು ಬಂದರು. ನಾನು ಈ ಕಾರ್ಪೆಟನ್ನು ಚೇಂಜ್ ಮಾಡಿಸ್ಬೇಕಾಗಿತ್ತು. ಇದನ್ನು ಬಿಡಿಸಿದ್ರೆ 8 ದಿವಸ ಬೇಕು ಅನ್ನೋದಕ್ಕೆ ನಾವು ಬಿಡಿಸೋಕ್ಕೆ ಒಪ್ಪಲಿಲ್ಲ. ಈ ಕಾರ್ಯಕ್ರಮ ಮುಗಿಲಿ ಅಂತ ಮಾಡಿದ್ವಿ. ಇನ್ನೊಂದು ವಿಷ್ಣು ಜೊತೆಲಿ ಟ್ರಾವೆಲ್ ಮಾಡಿರೋಷ್ಟು ನನ್ನಷ್ಟು ಬೇರೆ ಇನ್ನೊಬ್ಬ ನಟ ಇಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹೆಂಗೆ ಅಂತಂತಂದರೆ 300-400 ಕಿಲೋಮೀಟರ್ ಹೋಗ್ಬೇಕಾದ್ರೆ ದೊಡ್ಡ ಮಾತಿಲ್ಲ, ಬರೀ ಕೇಳಿಸ್ಕೋಬೇಕಷ್ಟೇ. ದಾಸವಾಣಿನ ಹಾಕೋರು ಎಷ್ಟು ಚೆನ್ನಾಗಿರೋದು ಅಂತಂದರೆ 3.5 ಗಂಟೆ ನಾವು ಪ್ರಯಾಣ ಮಾಡಿದ್ದು ಗೊತ್ತೇ ಆಗ್ತಾ ಇರಲಿಲ್ಲ. 300 ಕಿಲೋಮೀಟರ್ ಹೋಗಿದ್ದು ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಯಾರ ತಂಟೆಗೂ ಹೋಗ್ತಾರೆ, ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಇದ್ದಿದ್ದ ಪ್ರಾಣಿ ಯಾವುದಾದ್ರೂ ಇದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಂಕರ್ನಾಗ ಅಷ್ಟೇ ನಾನು ಮಾತಾಡಿದ, ಏಕೆಂದರೆ ಇವ್ರಿಗೂ ಆತ್ಮೀಯನೇ. ನನಗೆ ದಿವಸಕ್ಕೆ 24 ಗಂಟೆ ಸಾಕಾಗಲ್ಲ ಕೂಡ ದೊಡ್ಡ ದೇವರು 48 ಗಂಟೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಯಾಕೆಂದರೆ ಯಾವಾಗ ನೋಡಿದ್ರು ಕ್ರಿಯಾಶೀಲ ಅವನು ಮಾಡ್ತಾ ಇದ್ದ. ಆಮೇಲೆ ಇನ್ನೊಬ್ಬರು ವಿಷಯ ಹೇಳಬೇಕು ಅಂತಂದರೆ, ಒಬ್ಬ ಅಂಬರೀಷ ಮಾತಾಡಿದ್ರೆ ಗುಂಡಿದ್ದಂಗಿರೋದು, ಆದರೆ ಮನಸ್ಸಿಗೆಲ್ಲ ಬೆಣ್ಣೆ ಅವರು. ಏಕೆ ಅಂತಂತಂದರೆ ಯಾರಿಗಾದ್ರೂ ಅತ್ಯಂತ ಗೌರವ ಕೊಟ್ಟು ಮಾತಾಡ್ದ ಅಂತಂದರೆ ಅವ್ರ ಮೇಲೆ ತುಂಬ ಬೇಜಾರಾಗಿದೆ ಅಂತ. ಇಲ್ಲಿವರೆಗೂ ಏಕವಚನದಲ್ಲಿ ಕರೆಯುವಂಥ ಸ್ನೇಹಿತ ಯಾರು ಇದ್ದರೆ ಅದು ಒಬ್ಬ ಡಾಕ್ಟರ್ ಅಂಬರೀಷ್. ಅಂಬರೀಷ್ ಏನಾದ್ರು ಇರಲಿಲ್ಲ ಅಂದರೆ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನ ಇಲ್ಲಿ ಒಂದು ಇಟ್ಟಿಗೆ ಇಡೋಕ್ಕಾಗ್ತಾ ಇರಲಿಲ್ಲ. ಇದು ದೇವರ ಮೇಲಾಣೆ, ನನ್ನ ಕಲಾದೇವಿ ಮೇಲಾಣೆ. ಅಂಬರೀಷ್ ಇಲ್ಲ ಅಂದಿದ್ರೆ ಈ ಜಾಗಕ್ಕೆ ಈಗ ನಾವೇನು ಕೂತಿದ್ವಿ ಇದಕ್ಕೆ ಒಂದು ಇಟ್ಟಿಗೆ ಇಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಆ ಪುಣ್ಯಾತ್ಮ ಚೆನ್ನಾಗಿರೋದೆ. ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂತಂದರೆ, ನಾವು ಸಿನಿಮಾ ನಟರಾದಾಗ ಭಾಳ ಕಷ್ಟ ಆಯಿತು. ನಮ್ಮ ಗುರುಗಳು ಒಡೆದು ಬುದ್ಧಿ ಹೇಳೋರು ನಮಗೆ. ಅವ್ರು ಹೊಡೆದಿದ್ರಿಂದ ನಮಗೆ ಎಲ್ಲ ಜ್ಞಾನ ಬರೋದಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಯಾರು ಹೊಡೆದಿರ್ತಾನೋ ಬೈದಿರ್ತಾನೋ ಅವನು ಬದುಕಕ್ಕೆ ಹೇಳ್ತಾನೆ ಅನ್ನೋದನ್ನು ಅರ್ಥಕೊಂಡ್ಬಿಟ್ರೆ ಅಲ್ಲಿ ವಿವಾದನೇ ಇರಲ್ಲ. ಯಾಕೆಂದರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಡ್ರಾಸಲ್ಲಿದ್ದರೆ 5:15 ಗಂಟೆಗೆ ಬಂದು ಎಬ್ಬಿಸೋರು. ಆರ್ಟ್ಸ್ ಗ್ಯಾಲಪ್ ಬರೋರು ಓಡಿಸ್ಬೇಕಾಗಿತ್ತು. ನಿಮ್ಗೆ ಹೆಂಗೆ ಹೇಳೋದು, ಕೆಲವು ಸತಿ ಅವ್ರನ್ನೇನಾದ್ರು ಆರ್ಟ್ಸ್ ರೈಡರ್ಸ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ, ಅವ್ರಿಗೆ ತೀರ್ಥ ಪ್ರಸಾದಗಳನ್ನು ನೋಡ್ಕೊಳ್ಳಿಲ್ಲ ಅಂದರೆ ಕೆಟ್ಟ ಕುದುರೆ ಕೊಟ್ಬಿಡೋರು. ಆ ಕೆಟ್ಟ ಕುದುರೆ ಹೆಂಗೆಲ್ಲ ಓಡೋ ಈ ಉದ್ದಕ್ಕೆ
ಈ ಮಾವಿನ ಮರಗಳು ಕೊಂಬೆಗಳಿಗೆ ಮದ್ರದಲ್ಲ ಅಲ್ಲಿಗೆ ಹೋಗ್ಬಿಡೋದು, ಒಡ್ಕೊಂಡು ಸತ್ತೋಗ್ಬಿಡ್ಬೇಕು ಹಂಗೆ. ಅಷ್ಟು ಕಷ್ಟ ಆಯಿತು. ಆಮೇಲೆ ಡಾನ್ಸ್ಗೆ ಹೋಗ್ಬೇಕಾಗಿತ್ತು. 9 ಗಂಟೆ ಕಾಲ್ ಶೀಟ್ ಇದ್ರೆ ಬೆಳಿಗ್ಗೆ 5:15 ಗಂಟೆಗೆ ಇದ್ರೆ ಡಾನ್ಸ್ಗೆ ಹೋಗ್ಬೇಕು, ಮತ್ತೆ ಫೈಟಿಂಗಿಗೆ ಹೋಗ್ಬೇಕು, ಅವೆಲ್ಲ ಮಾಡಬೇಕಾಗಿತ್ತು. ನಾನು ನಮ್ಮ ಹೀರೋಗೆ ಹೇಳ್ತಾ ಇದ್ದೀನಿ, ನೀನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅಹಂಕಾರ ಮಾಡಬೇಡಪ್ಪ. ಒಬ್ಬ ರಾಜ್ಕುಮಾರ್ ತಗೊಂಡಿಟ್ಕೋ, ಅವಾಗ ಸತ್ಯವನ್ನು ನೀನು ಬೆಳಕು ಕಾಣ್ತೀಯ, ನೀನು ಗುರಿ ಮುಟ್ತೀಯ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಇನ್ನೇನಾದ್ರೂ ಈ ಎಲ್ಲ ಕಲಾವಿದರನ್ನ, ಏಕೆಂದರೆ ಕಲಾವಿದರಾಗೋದು ಸ್ವಲ್ಪ ಇದಲ್ಲ. ನಮ್ಮ ಆವೇಶದಿಂದ ನಮ್ಮ ಕೃಷ್ಣೇಗೌಡರು ಮಾತಾಡಿದ್ರು, ರೇವಣ್ಣ ಅನ್ಕೋತವ್ರೆ, ನಮ್ಮ ಸಿದ್ದರಾಮಣ್ಣ ಅವ್ರ ಕೈಲಿ ಒಂದು ಕೆಲಸ ಮಾಡಿಸ್ಬೇಕಾಗಿತ್ತು. ಅಂಬರೀಷ್ ಹೆಸರಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಸಿನೆ ಆ್ಯಕ್ಟಿಂಗ್ ಅಕಾಡೆಮಿನ ನಾವು ಓಪನ್ ಮಾಡ್ತಾ ಇದ್ವಿ. ಅದರ ದಿಶೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. 3 ವರ್ಷದ ಕೋರ್ಸ್ಗೆ ನಾವೇನು ಮಾಡ್ತೀವಿ ಅಂದರೆ, ಪಕ್ಕ ಎಡಿಟಿಂಗಿಂದ ಹಿಡಿದು, ಸೀವಿಂಗಿಂದ ಹಿಡಿದು, ಪ್ರತಿಯೊಂದು ಮಿಕ್ಸಿಂಗಿಂದ ಹಿಡಿದು ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಅವನು 2ನೇ ವರ್ಷದಷ್ಟೊತ್ತಿಗೆ ಅವನು ಪಕ್ಕ ತರಬೇಕು. 3 ವರ್ಷ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಕಡಿಮೆ ಅಂದರೆ 25 ಜನಕ್ಕೆ ಅನ್ನ ಹಾಕುವಂಥ ಯೋಗ್ಯತೆ ಬರಬೇಕು ಅವನಿಗೆ. ಒಂದು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಿಂತ ಯಾವುದೇ ಈ ರೀತಿ ಕಡಿಮೆ ಇದ್ದಂಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ರೇವಣ್ಣವ್ರಿಗೆ ನಾವೇನು ಕೈ ಮುಗಿದು ಕೇಳ್ತೀವಿ ಅಂದರೆ, ಸ್ವಾಮಿ ನಿಮ್ಗೆ ಏನಾದರೂ ನಾವು ಡೊನೇಷನ್ ಕೊಡಬೇಕು ಅಂತ ನಮಗಿದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಯಾವುದೋ ಮೂಲೆ ಬಿದ್ದಿದೆ ಮಿಕ್ಸರ್ ಕ್ಯಾಮ್ರಾ. ಯಾಕೆಂದರೆ ಕೆಲವರು ಮಿಕ್ಸರ್ ಕ್ಯಾಮ್ರಾ ನೋಡೇ ಇಲ್ಲ. ಮಿಕ್ಸರ್ ಕ್ಯಾಮ್ರಾ ಬರ್ತಾ ಇದ್ದಿದ್ದು 1000 ಅಡಿ ಮ್ಯಾಗ್ಝೈನ್, 1000 ಅಡಿ ಮ್ಯಾಗ್ಝೈನ್ ಇದು. ನಾವು ಹುಡುಗರಿಗೆ ಪಾಠ ಮಾಡಬೇಕು. ಅಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದರೆ ಅಲ್ಲಿಟ್ಟು ಇಲ್ಲಿಟ್ಟು ಹಾಳಾಗುತ್ತೆ. ನೀವು ಕೊಟ್ಟರೆ ನಮ್ಮ ರೇವಣ್ಣ ಕೊಡಿಸಿದ್ರು ಕಣಪ್ಪ, ಕನಕರಾಜ ಪ್ರೊಡ್ಯೂಸರು, ಹೀರೋ ತಂದೆ ಅಂತ ಹೇಳಿ ನಾವು ಇದು ಮಾಡ್ತೀವಿ. ದಯವಿಟ್ಟು ಅದನ್ನು ಕೊಡಿಸ್ಕೊಡಿ. ನಿಮ್ಮ ಹೆಸರು ಹಾಕಿ ಅದನ್ನು ಯಾವ ಪುಣ್ಯಾತ್ಮ ಕೊಟ್ಟು ಶೋಕೇಸಲ್ಲಿಟ್ಟು ಮಕ್ಕಳಿಗೆ ಪಾಠ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಷಯನ ನಿಮಗೆ ತಿಳಿಸ್ತಾ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಏಕೆಂದರೆ ಕೆಳಗಡೆ ಕಾಫಿ ತಿಂಡಿ ಎಲ್ಲ ಇದೆ. ದಯವಿಟ್ಟು ಎಲ್ಲರೂ ಆಸ್ವಾದಿಸಬೇಕು. ಇವತ್ತಿನ ನಾಯಕ ನಟರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ನೀವು ಏನು ಬೇಕಾದ್ರೆ ತಿನ್ನಿ, ಏನು ಬೇಕಾದ್ರೆ ಮಾಡಿ, ಆದರೆ ನಿಮ್ಮ ದೇಹದಾಢ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾವು ಯಾವತ್ತೂ ಏನು ಆಗಬೇಕು ಅಂತ ನಮ್ಮ ತಾಯಿಯೇ ಆಸೆ ಪಟ್ಟೇ ಇಲ್ಲ. ಯಾಕೆಂದರೆ ನನಗೆ ಇಂಪಾರ್ಟೆಂಟೇ ಫುಲ್ ಮಿಟ್ಸ್. ಯಾಕೆಂದರೆ 165 kg ಇದೆ. ಈಗ ನಮ್ಮ ಫೋಟೋಗ್ರಾಫರು ನಮ್ಮ ಆತ್ಮೀಯ ಕೇಳಿದ ಎಷ್ಟು kg ಕಮ್ಮಿ ಆಗಿದೆ ಅಂತ. ನಾನು ಹೇಳಿದೆ, ಯಾಕೆ ಹೇಳ್ತೀವಿ ಬಿಡು, ಲೆಕ್ಕ ಇಟ್ಟರೆ ದುಃಖ. ನಾನು 47 kg ಕಮ್ಮಿ ಆಗಿದ್ದೀನಿ ಅಂತ. ಏಕೆಂದರೆ ಸಾಯ್ಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಆದಾಗ ಈ ತೆಳಗಾದ್ರೆ ಏನು ಬರ್ತದೆ. ಸಿನಿಮಾದಲ್ಲಿ ದಪ್ಪ ಇರೋರಿಗೆಲ್ಲ ದೊಡ್ಡ ಅಂತ ಹೆಸರಿಟ್ರು. ಅದಕ್ಕೆ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಕಾರಣ. ಕೊನೆಯವರೆಗೂ ನಮ್ಮ ಮೇಲೆ ಹಿರಿಯ ಅಭಿಮಾನ ಇರಲಿ ಅಂತ ನಾನು ಬೇಡ್ಕೊಂಡು ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಕಲಾವಿದರ ಸಂಘವನ್ನು ಕಟ್ಟಬೇಕು ಅಂತ